ಹಾಯ್, ವೆಲ್ಕಮ್ ಬ್ಯಾಕ್ ವಿಜ್ಜು ರಂಜು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದ್ರೆ, ಲಾಸ್ಟ್ ಟೈಮ್ ಪ್ರಿವಿಯಸ್ ವಿಡಿಯೋ ಒಳಗೆ ಒಗಟು ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ವಿ. ಅದ್ರೊಳಗೆ ನಿಮಗೆ ಯಾವ ಒಗಟು ಇಷ್ಟ ಆಗ್ತೋ ಅವೆಲ್ಲ ಕಮೆಂಟ್ ಮಾಡಿ ಅಂದಿದ್ವಿ. ಒಂದಿಬ್ಬರು ಜನ ಏನೋ ಅಷ್ಟೇ ಕಮೆಂಟ್ ಮಾಡ್ಯಾರ, ಒಗಟು ಕೇಳ್ಯಾರ. ಅದ್ರಾಗ ಒಂದಂತೂ ಆನ್ಸರ್ ಗೊತ್ತು ನನಗೆ, ಇನ್ನೊಂದು ಆನ್ಸರ್ ಗೊತ್ತಿದ್ದಿದ್ದಿಲ್ಲ. ಅದನ್ನು ಇವ್ರ ಕಡೆ ಎಲ್ಲಾರ ಕಡೆ ಕೇಳಿ 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 ಫೈನಲ್ ಆಗಿ ಅದು ಆನ್ಸರ್ ಹುಡ್ಕೊಂಡು ಬಂದೀವಿ. ಅದು ಹೇಳ್ತೇವಿ. ಆಮೇಲೆ ರಂಜಿತಾ ಬರ್ತಾಳೆ, ಅವ್ರ ಮನೆಯೊಳಗಲ್ಲ, ಅನ್ನತ್ರ ಬರ್ಬೇಕಿ. ಬಂದು ಸ್ಟಾರ್ಟ್ ಮಾಡಿ. ನಿಂಗೆ ಬಿಟ್ಟು ಮಾಡಲ್ಲ, ನಿಂಗೆ ಕರ್ದೇನಲ್ಲ ಆಗಲ್ಲೇ ಬಾ ಮಾಡೋಣ ಅಂತೇಳಿ. ಸರಿ ತಡಿ. ವೆಲ್ಕಮ್ ಬ್ಯಾಕ್ ವಿಜ್ಜು ರಂಜು ಯೂಟ್ಯೂಬ್ ಚಾನಲ್. ಹೇಳೇನಿ ಇದು ಹೇಳಂತಿದೆ ಒಗಟ. ಅದ್ರದ್ದು ಕೇಳ್ಯಾರ ಕ್ವಶನ್ಸ್. ಆಮೇಲೆ ಕ್ವಶನ್ ಆ್ಯಂಡ್ ಆನ್ಸರ್ ಕ್ವಶನ್ ಅಂತೇಳಿ ಇನ್ಸ್ಟಾಗ್ರಾಮಾಗ ಸ್ಟೋರಿ ಹಾಕಿದ್ವಿ ನಾವು. ಒಂದು ಸ್ವಲ್ಪ ಜನ ಕ್ವಶನ್ಸ್ ಕೇಳ್ಯಾರ, ಒಂದು ಸ್ವಲ್ಪ ಅಂದ್ರೂ ಬಂದಾವ ಒಂದಿಷ್ಟು ಕ್ವಶನ್ಸ್. ಅದ್ರಾಗ ನಾವು ಒಂದು 4-5 ಅಷ್ಟೇ ಚಾಯ್ಸ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕಂದಿದ್ದೀವಿ. ನಮಗೆ ಕರೆಕ್ಟ್ ನಮಗೂ ಸರಿ ಅನ್ಸಿಲ್ಲ. ಆಮೇಲೆ ಭಾಳ ವೇಸ್ಟ್ ಕ್ವಶನ್ಸ್ ಕೇಳ್ಯಾರ. ನಮ್ಗೆ ಇಷ್ಟನೇ ಆಗಿಲ್ಲ ಕ್ವಶನ್ಸ್ ಆ ಥರ ಕೇಳ್ಯಾರ. ಒಂದಿಷ್ಟು ಜನ ಅಷ್ಟೇ, ಎಲ್ಲಾರು ಅಲ್ಲ. ಆಮೇಲೆ ಒಂದಿಷ್ಟು ಭಾಳ ಚಂದ ಕ್ವಶನ್ ಅದ, ಅವು ಅಷ್ಟಕ್ಕೆ ಆನ್ಸರ್ ಮಾಡಾಕಂತೀವಿ. ಫಸ್ಟ್ ಇದು ಪ್ರೀವಿಯಸ್ ವಿಡಿಯೋದ ಒಗಟ ಬಗ್ಗೆನೇ ಮಾತಾಡೋಣ. ಎಷ್ಟು ಇದಕ್ಕೆ ಫೋನ್ ಲಾಗ್ ಅದು ಹೆಸರು ದೇವನ್ನೋರು ಕರೆಕ್ಟ್ ಹೇಳ್ಯಾರ ಆನ್ಸರ್, ಮುಖ ಅಂತೇಳಿ. ಅದು ಕಮೆಂಟಾಗಿ ಹೋಗಿ ನೋಡ್ರಿ ನೀವು. ಅದು ಇದ್ರೊಳಗೆ ದೇವನ್ನವ್ರು. ಆಮೇಲೆ ಅವರ ಒಂದು ಒಗಟನು ಕೇಳಿದ್ರು, ಅದ್ರೊಳಗೂ ನಾವು ಆನ್ಸರ್ ಮಾಡೀವಿ. ಮತ್ತು ಇದ್ರೊಳಗೂ ಆನ್ಸರ್ ಇಲ್ಲೂ ಕೊಡ್ತೇನೆ ಆನ್ಸರ್. ಅದು ಕ್ವಶನ್ ಏನಂತನೂ ಹೇಳ್ತೇನೆ ಒಗಟು. ಆಮೇಲೆ ಇನ್ನೊಬ್ರು ಸಿದ್ದು ಅನ್ನೋರು, ಅವರು ಕರೆಕ್ಟ್ ಆನ್ಸರ್ ಮಾಡ್ಯಾರ. ಆನ್ಸರ್ ಕರೆಕ್ಟ್ ಮಾಡ್ಯಾರ. ಆಮೇಲೆ ಬರಾತಿರ ಬಂತ ದೇವನ್ನವ್ರು ಒಂದು ಕ್ವಶನ್ ಇದು ಒಗಟಿಗೆ ಇದ್ರೆ, ಗುಡ್ಡದ ಮೇಲೆ ಹಾಸಿಗೆ ಹಾಸೇವಿ ಒಟ್ಟ ಒಣಗವಲ್ದು ಏನದು ಅಂತ ಕೇಳಿದ್ರೆ, ಇದು ನಿಮ್ಗೆ ವಿಡಿಯೋ ಇದ್ರಾಗ ತೋರಿಸ್ಬೇಕಂದ್ರೆ ಅದು ಅದ್ರಾಗ ಅಲ್ಲಿ ಉಲ್ಟಾ ಕಾಣಿಸ್ತೈತಿ. ನಿಮಗೂ ಇದನ್ನ ಕಾಣೋದಿಲ್ಲ, ಹಿಂಗೆ ರಿವರ್ಸ್ ಕಾಣಿಸ್ತೈತಿ. ಅದು ನೋಡ್ರಿ ನಮ್ದೇ ವಿಡಿಯೋ ಇದು. ಗುಡ್ಡದ ಮೇಲೆ ಹಾಸಿಗೆ ಹಾಸೇವಿ ಅಂದ್ರೆ ನಂದು ಇದ್ರ ಪ್ರಕಾರ ಅದು ನಾಲಿಗೆ ಅಂತ. ಅದು ಕಮೆಂಟು ಹಾಕೇನಿ ನಾನು, ಅವ್ರು ಅದಕ್ಕೇನು ರಿಪ್ಲೈ ಕೊಟ್ಟಿಲ್ಲ. ನಾಲಿಗೆ ಅದು ಆನ್ಸರ್ ಅನ್ಕೊಂಡೇನಿ ನಾನು. ಗುಡ್ಡ ಅಂದ್ರೆ ನಮ್ದು ಇದು ಏನು ಗಂಟ್ಲ ಬರುತ್ತಲ್ಲ ಅದು. ಹಾಸಿಗೆ ಅಂತಂದ್ರೆ ನಾಲ್ಗಿ ಅವತ್ತು ಒಣಗೋದಿಲ್ಲಲ್ಲ, ಅದಕ್ಕೆ ನಾ ಅದು ನಾಲ್ಗೆ ಇರ್ಬೋದಂತ ತಿಳ್ಕೊಂಡೆ. ಅದು ಗೊತ್ತಿತ್ತು ನಂಗೆ. ಆದ್ರೆ ನಮ್ಮ ಆಡೋ ಭಾಷೆ ಒಳಗೆ ನಾವು ಗುಡ್ಡದ ಮೇಲೆ ಹಾಸಿಗೆ ಏನೋ ನಮ್ದು ಬೇರೆ ಬರ್ತೈತಿ. ಆಮೇಲೆ ಅವರು ಕರೆಕ್ಟ್ ಆನ್ಸರು ಮಾಡ್ಯಾರ, ಮುಖ ಅಂತ ಹೇಳಿ. ಅವ್ರಿಗೆ ಮೊಟ್ಟೆ ಅನ್ನೋ ಆನ್ಸರು ಗೊತ್ತಿತ್ತು. ಆಮೇಲೆ ಸಿದ್ದನ್ನವರು ಕರೆಕ್ಟ್ ಕೊಟ್ಟಾರ ಆನ್ಸರ್, ನಾವು ಕೇಳಿದ ಕ್ವಶನ್. ಆಮೇಲೆ ಅದ್ರ ಅರ್ಥನೂ ಹೇಳ್ತೇನೆ ನಿಮಗೆ. ಆಮೇಲೆ ನಿರ್ಮಲಾ ಅನ್ನೋರು ಒಂದು ಒಗಟಿಗೆ ಯಾರ ಅದ ತುಪ್ಪ ಗೊತ್ತೇ ಇಲ್ಲ ನನಗೆ ಆನ್ಸರ್. ಎಷ್ಟು ಜನದ ಕಡೆ ಕೇಳೇನಿ ನಾನು ಅದು ಆನ್ಸರ್. ಇದು ಗೂಗಲ್ ಒಳಗೆಲ್ಲ ಚೆಕ್ ಮಾಡಿ ನೋಡ್ರಿ ಅದು ಆನ್ಸರ್ ಕ್ವಶನ್. ಅದು ಒಗಟು ಹೇಳಿ ಹೇಳಿ ನಾನು ಎಲ್ಲ ಕಡೆನೂ ಕೇಳಿದೆ, ನಾನು ಯೋಚನೆ ಮಾಡಿದೆ, ನಂಗೆ ಅರ್ಥನೂ ಆಗಿಲ್ಲ ಅದೇ. ಆಮೇಲೆ ನಿರ್ಮಲಾ ಅನ್ನೋರು ಅದೊಂದು ಒಗಟಿಗೆ ಇದ್ರೆ, ಇದು ಏನದು ಒಗಟು ಅಂದ್ರೆ ಸರ್ಚ್ ಮಾಡ್ತೀನಿ. ಅದು ಕಿರೀಟ ಇದೆ ರಾಜನಲ್ಲ, ಸಮಯ ಹೇಳುತ್ತೆ ಗಡಿಯಾರಲ್ಲ, ಹಾಗಾದರೆ ನಾನ್ಯಾರು. ಅಯ್ಯೋ ಇದಿಷ್ಟು ಹುಡುಕೆ ನಾನು ಆನ್ಸರ್ ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ಹೇಳಿ. ರಾಜ ಯಾರು, ಗಡಿಯಾರ ಯಾರು, ಅದು ಅಲ್ಲಿಂದ ಅಲ್ಲಿಗೆ ಹೆಂಗ್ ಹೋಗಿ ಯಾರು ಉತ್ತರ ಬರ್ತೈತಿ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಫೈನಲ್ ಆಗಿ. ನಮ್ಮ ಮನೆ ಕಡೆ ಒಬ್ಬ ಅಜ್ಜಿ ಅದಾರ, ಅಜ್ಜಿ ಹೇಳಿದ್ರು ನನಗೆ ಆನ್ಸರ್ ಕೋಳಿ ಅಂತೇಳಿ. ಅದು ಹೆಂಗಂತನೂ ಕೇಳಿದೆ ನಾನು. ಕೋಳಿ ಮೇಲೆ ನೆತ್ತಿ ಮೇಲೆ ಹಿಂಗೆ ಕಿರಟಾಗತ್ತೆ ಶೇಪ್ ಒಳಗೆ ಹಿಂಗ ಇರುತ್ತಲ್ಲ ಅದು. ಆಮ್ಯಾಗ ಕರೆಕ್ಟ್ ಬೆಳಗ್ಗೆ 5 ಗಂಟೆಗೆ ಕೋಳಿ ಕುಕ್ಕು ಅಂತಿದೆ. ಅದು ಗಡಿಯಾರ, ಇದು ಗಡಿಯಾರ ಅಲ್ಲ, ಆ ಥರ ಕೋಳಿ ಅದ್ರ ಆನ್ಸರ್ ನೋಡ್ರಿ. ನಿರ್ಮಲಾ ಅನ್ನೋರ ಅದೇನಾರ ಆನ್ಸರ್ ಕರೆಕ್ಟಾಗಿ ಇತ್ತಂತಂದ್ರೆ ಕರೆಕ್ಟ್ ಅಂತ ಕಮೆಂಟ್ ಮಾಡಿ. ಆಮೇಲೆ ಮಣಿ ಮೇಲೆ ಮಣಿ ಅಂತಂದ್ರೆ ತುಟಿ ಮೇಲೆ ತುಟಿ, ಮಣಿ ಮೇಲೆ ಮಣಿ ಮೇಲೆ ಗಿಣಿ ಮೂಗು, ಗಿಣಿ ಮೇಲೆ 2 ಕಣ್ಣು, ಕಣ್ಣಿ ಮೇಲೆ ಹೊಲದ ಮೇಲೆ ಕರೆ ಹೊಲದ ಮೇಲೆ ಕರೆ ಕುರಿ ಅಡ್ಡಾಡ್ತಾವ ಅಂದ್ರೆ ಏನು. ಅದು ಪೂರ ಟೋಟಲ್ ಮುಖ.
ಕರೆಕ್ಟ್ ಆನ್ಸರ್ ಕರೆಕ್ಟ್ ಮಾಡ್ಯಾರ. ದೇವ, ನಿರ್ಮಲಾ, ಸಿದ್ದು ಎಲ್ಲರಿಗೂ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ. ಎಷ್ಟೋ ನೀವು ಅಷ್ಟು ಕಮೆಂಟ್ ಮಾಡಿದ್ದಕ್ಕೆ ನಮ್ಗೆ ಎಷ್ಟೋ ಸಪೋರ್ಟ್ ಸಿಕ್ಕಂಗೆ ಆಗ್ತದೆ ಆ್ಯಕ್ಚುಲಿ. ಅಂದ್ರೆ ನಾವು ವಿಡಿಯೋ ನೋಡಕ್ ಹೋಗ್ತೀವಿ ಅಂದ್ರೆ ನಾನು ಸ್ವಲ್ಪ ಎನರ್ಜಿ ಬರ್ತೈತಿ, ನೆಕ್ಸ್ಟ್ ವಿಡಿಯೋನು ಮಾಡ್ಬೇಕಂತಂದು ಆಗ್ತೈತಿ. ಒಂಥರ ನೀವು ಎಂಕರೇಜ್ ಮಾಡ್ದಂಗೆ ನಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂತ. ವಿಡಿಯೋ ನೋಡಿ ಹಿಂಗೆ ಅದೇನೋ ಕಮೆಂಟ್ ಹಾಕಿದ್ರೆ ಇವ್ನ ನೋಡ್ತಾರ, ನಮ್ದು ಒಂದು ವಿಡಿಯೋ ನೋಡ್ತಾರ, ನೆಕ್ಸ್ಟ್ ವಿಡಿಯೋ ಮಾಡೋಣ ಅಂತಂದು ಒಂಥರ ಏನೋ ಇದು ಖುಷಿ ಆಗ್ತೈತಿ, ಮಾಡ್ಬೇಕಂತ ಇಂಟ್ರೆಸ್ಟ್ ಬರ್ತೈತಿ. ನೀವು ಹಿಂಗೆ ಸಪೋರ್ಟ್ ಕೊಡ್ರಿ ನಮಗೆ ಮತ್ತೆ. ಆಮ್ಯಾಗ ಹೇಳಿದೆಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನಮ್ದು ವಿಜ್ಜು ರಂಜು ಅಂತ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ, ಅಲ್ಲೂ ಹೋಗಿ ಎಲ್ಲರೂ ಫಾಲೋ ಮಾಡಿರಿ. ನಾವು ಏನೇನು ಇದನ್ನ ಅಪ್ಡೇಟ್ಸ್ ಇದ್ರೂ ಅದ್ರೊಳಗೆ ಹಾಕ್ತೀವಿ. ಯೂಟ್ಯೂಬ್ ಚಾನಲ್ನಾಗ ಹಾಕ್ತೀವಿ, ಅಲ್ಲಿ ಹಾಕ್ತೀವಿ. ಹಾಂ, ಜಾಸ್ತಿ ಅದ್ರೊಳಗೆ ಅದು ಆ್ಯಕ್ಚುಲಿ ಇದು ರಂಜು ಇದು ಮೇಂಟೆನೆನ್ಸ್ ಮಾಡೋದೆಲ್ಲ ರಂಜು ಮಾಡ್ತಾ ಅದು ಚಾನಲ್ ಅಕೌಂಟ್ ಇನ್ಸ್ಟಾಗ್ರಾಮ್. ಯೂಟ್ಯೂಬ್ ಮೇಂಟೈನ್ ಮಾಡೋದೇ ವಿಜ್ಜು. ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನೈತಲ್ಲ ವಿಜ್ಜು ರಂಜು ಅನ್ನೋದೆಲ್ಲ ಆಕಿನ ಮೇಂಟೈನ್ ಮಾಡ್ತಾಳೆ. ಆಕೆ ಅದು ಎಲ್ಲ ಅದ್ರ ಬಗ್ಗೆ ನಾಲೆಜು ಐತಿ. ಆಲ್ಮೋಸ್ಟ್ ಯಾವಾಗೂ ಆಕ್ಟಿವ್ ಇರ್ತಾ ಅದ್ರೊಳಗೆ. ಅದ್ರಾಗ ಏನೋ ನಿಮ್ಗೆ ಏನಿದ್ರು ಅದು ಡೌಟ್ ಇದ್ರು ಕಮೆಂಟ್ ಮಾಡಿ, ಆಮೇಲೆ ಫಾಲೋ ಮಾಡಿರಿ ಏನು ಅದ್ರೊಳಗೆ. ಮತ್ತು ಶೇರ್ ಮಾಡಿರಿ ಇನ್ನೊಬ್ರು ನಿಮ್ಮ ಫ್ರೆಂಡ್ಸು, ತಮ್ಮರು, ಅಕ್ಕಂಗಿಯರು ಹಂಗ ಶೇರ್ ಮಾಡ್ತೀರಿ, ನಮಗೂ ಸ್ವಲ್ಪ ಮ್ಯಾಗ ಬೆಳೆಸ್ರಿ. ಆಮೇಲೆ ಏನೇನು ಕ್ವಶನ್ಸ್ ಕೇಳಿದ್ರೆ ಆನ್ಸರು ಮಾಡ್ತೀವಿ. ನನಗೆ ಭಾಳ ಪರ್ಸ್ನಲಿ ಇಷ್ಟ ಆಗಿದ್ದಂಥ ಒಂದು ಕ್ವಶನ್ ಅಂತಂದ್ರೆ, ನೀವು ಯಾಕೆ ಲಾಗ್ ಮಾಡಾಕುಂತೀರಿ ಅದು ಈಕೆ ಅನ್ನೋರು ಕೇಳ್ಯಾರ. ಅದು ನಂಗೆ ಹೆಸರು ಓದಾಕು ಬರಾಕುತ್ತಿಲ್ಲ ಆ್ಯಕ್ಚುಲಿ. ಏನೋ ಏನೋ ಐದು ಅದು ಓದಾಕು ಬರಂತಿಲ್ಲ. ನಿಮ್ಗೆ ತೋರಿಸ್ಬೇಕಂದ್ರೆ ಅದಕ್ಕೆ ರಿವರ್ಸು ಕಾಣಿಸ್ತೈತಿ, ಈಕೆ ಸಮಥಿಂಗ್ ಬಟ್ ಗೊತ್ತಿಲ್ಲ. ನೀವು ಯಾಕೆ ಲಾಗ್ ಮಾಡಾಕುಂತೀರಿ, ನಿಮ್ಗೆ ಯಾರ ಪ್ರೇರೇಪಣೆಯಿಂದ ಮಾಡಾಕುಂತೀರಿ ನೀವು ಅಂತ ಕ್ವಶನ್ಸ್ ಕೇಳ್ಯಾರ. ನಾವು ಆ್ಯಕ್ಚುಲಿ ನಮ್ಗೆ ಲಾಗ್ ಮಾಡ್ಬೇಕನ್ನೋದು ಇಂಟ್ರೆಸ್ಟೇ ಇದ್ದಿದ್ದಿಲ್ಲ. ನಾವು ನನಗಂದ್ರೆ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಾಯಿ ಅಂತಂದು ಅದಾರಲ್ಲ ಜೋಡಿ, ಅವ್ರು ನೋಡಿ ನನಗೆ ಮಾಡ್ಬೇಕು ನಾನು ಹಿಂಗತಿ ಒಂದು ಲಾಗ್ ಮಾಡ್ಬೇಕು, ಹಿಂಗೆ ವಿಡಿಯೋ ಮಾಡ್ಬೇಕಂತ ಜಗ್ಗ ಆಸೆ ಇತ್ತು. ಅಲ್ಲ ನನಗೆ ಹಿಂಗೆ ಸಪೋರ್ಟ್ ಯಾರು ನನ್ನ ಜೊತೆ ಹಿಂಗತಿ ಅಂದ್ರೆ ಒಬ್ಬಕಿಗಂತೂ ಆಗಂಗಿಲ್ಲ ಮಾಡಕ್ಕಂತಂದು ಇರ್ಬೇಕಲ್ಲ ಒಬ್ಬ ಜೊತೆಗೆ ಯಾರಲ್ಲ ಅದಕ್ಕೆ. ಇಲ್ಲ ಆ್ಯಕ್ಚುಲಿ ನಾನು ಇದ ಚಾನಲ್ ಒಳಗೆ ನಾನು ಫಸ್ಟ್ ರಂಗೋಲಿ ವಿಡಿಯೋ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗದು ವಿಡಿಯೋ ಮಾಡೋರು ಯಾರೂ ಸಿಗಲಿಲ್ಲ. ನಾನೇ ಒಂದು ನೆಲ ಒರ್ಸೋಕೋಗಿ ನಗತೀನಿ. ನಾ ವಿಡಿಯೋ ಹೆಂಗೆ ಮಾಡ್ತಿದ್ದೆ ರಂಗೋಲಿ ವಿಡಿಯೋ ಅಂತ ಕೇಳಿದ್ರೆ ನಗತೀನಿ. ನೆಲ ಒರ್ಸೋಕೋಲಿಗೆ ಒಂದು ಫ್ಲಾವಿಡ್ ಬಡದ ನಮ್ಮ ತಮ್ಮ ಅರುಣ್ ಅಂತದಾನ, ಅವನ ಕಡೆ ಫ್ಲಾವಿಡ್ ಬಡಿಸ್ಕೊಂಡು ಅದ್ರ ಮೇಲೆ ಫೋನ್ ಇಟ್ಟು ಅದ್ರ ಮೇಲೆ ಅಕ್ಕಿ ಚೀಲ, ಅದು ಕೋಲು ಬೀಳಬಾರ್ದಲ್ಲ, ಅದ್ರ ಮೇಲೆ ಅಕ್ಕಿ ಚೀಲ ಡಬ್ಬಿಯೋ ದಪ್ಪ ಸರ್ಕಸ್ ಅಂದರೆ ಸರ್ಕಸ್ ಮಾಡಿ ಅದು ವಿಡಿಯೋ ಮಾಡ್ತಿದ್ದೆ. ಆಮೇಲೆ ನಂಗೆ ಅದು ಯಾಕೋ ಸರಿನೂ ಅನಿಸ್ಲಿಲ್ಲ. ಡೈಲಿ ಅದು ಬಿಟ್ಬಿಟ್ಟೆ ನಾನು. ಹಂಗಾಗಿ ರಂಜು ನಾನು ಪ್ರೇಮು ಮತ್ತು ಅವ್ರ ಹೆಸರು ನಂಗೆ ತೊಗೋಬೇಕಿಲ್ಲ ಅನ್ನೋದು ಗೊತ್ತಿಲ್ಲ. ನಾನಂತೂ ನಿಜವಾಗ್ಲೂ ಅವರ ಪ್ರೇರೇಪಣೆಯಿಂದನೇ ನಾನು ವ್ಲಾಗ್ ಮಾಡ್ಬೇಕಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ. ಪ್ರೇಮು, ದೀಪಾ ಮತ್ತು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಾಯಿ ಮತ್ತು ಸುಮಿತಾ ಅದಾರಲ್ಲ, ಅಣ್ಣ ತಮ್ಮ ಅವರು ಅವ್ರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಒಂಥರ ಏನೋ ಇದು ಮನಸ್ಸು ತಗ್ತೈತಿ. ಆಮೇಲೆ ಅವ್ರು ಲಾಸ್ಟ್ ವಿಡಿಯೋ ಒಂದು ಇಷ್ಟು ಪ್ರಿವಿಯಸ್ ವಿಡಿಯೋ ಒಳಗೂ ಹೇಳ್ಯಾರ ನಮ್ಗೆ ಫ್ಯಾನ್ಸ್ ಬಂದು ಅದು ಕೊಟ್ಟೋದ್ರು. ನಮಗೂ ಅವ್ರಿಗೆ ನಾವು ಅವ್ರ ಫ್ಯಾನ್ಸ್. ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂತ ಭಾಳ ಐತಿ. ನಮ್ಮದು ಫ್ಯಾಮ್ಲಿ, ನಾವು ನಮ್ಮ ಮಕ್ಕಳು, ಗಂಡ ಅನ್ನೋದ್ರೊಳಗೆ ನಾವು ಅದೇವಿ. ಹೀಗಾಗಿ ಹೋಗಾಗ ಒಂದು ನಾನು ಮೆಸೇಜ್ ಹಾಕ್ಬೇಕಂತ ಮಾಡೀನಿ. ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಅದೇ ಅವ್ರಿಗೆ, ಇದ್ರಾಗೂ ಸಬ್ಸ್ಕ್ರೈಬರ್ ಅದೇವಿ. ಭಾಳ ಇಷ್ಟ ಅವ್ರಂದ್ರೆ ಭಾಳ ಇಷ್ಟ. ಅವರ ಪ್ರೋತ್ಸಾಹದಿಂದಲೇ ನಾವು ಇದನ್ನು ಮಾಡೋಕೆ ನಿಂತಿತ್ತು. ಪ್ರೋತ್ಸಾಹ ಪ್ರೇರೇಪಣೆ. ನೆಗಡಿ ಸಿಕ್ಕಾಪಟ್ಟೆ ಬಿಡಿ, ಕೋಲ್ಡ್ ಕ್ಲೈಮೇಟ್. ಈಗಂತೂ ಸ್ಟಾರ್ಟ್ ಆಗಿ ಒಂದು 15 ದಿವಸ ತಿನ್ನ ಕಮ್ಮಿನೇ ಆಗಿಲ್ಲ. ನಾ ಯಾವಾಗ ಯೂಟ್ಯೂಬ್ ಚಾನಲ್ ಇವು ಲಾಗ್ ಮಾಡಾಕಂದ್ರೆ ಅವಾಗಿಂದ ಸ್ಟಾರ್ಟ್ ಆಗಿದ್ದಿನ ಕಮ್ಮಿನೇ ಆಗಿಲ್ಲ ಖರೀ. ಅದ ಆಮೇಲೆ ಅದ ಅವ್ರಿಷ್ಟ. ಅವ್ರದ್ದು ವಿಡಿಯೋ ನೋಡಿನೇ ನಾನು ಮಾಡ್ಬೇಕಂತ ಅನಿಸಿದ್ದೆ. ಪ್ರೇಮು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಸಾಯಿ, ಕ್ರೇಜಿ ಕಪಲ್. ಪ್ರೇಮು ಅಂದ್ರೆ ಗೊತ್ತಾಗ್ತಿಲ್ಲ, ಕ್ರೇಜಿ ಕಪಲ್. ನಂಗೆ ಅವ್ರಿಷ್ಟ. ಅವ್ರ ವಿಡಿಯೋ ಡೈಲಿ ನೋಡ್ತೇನೆ. ಡೈಲಿ ಅಪ್ಡೇಟ್ ವಿಡಿಯೋನು ನೋಡ್ತಾ ಇರ್ತೇನೆ. ಫಾಲೋ ಮಾಡಿದ್ರೆ ಟಕ್ ಅಂತ ಅವ್ರದ ಫಸ್ಟ್. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರ ಕ್ವಶನ್ಸ್ ಕೇಳ್ಯಾರ.
ರಾಜು ಅನ್ನೋರು ನೀವ್ ಯಾಕೆ ಆರಿ ವರ್ಕ್ ಇದ ವಿಡಿಯೋ ಅಪ್ಲೋಡ್ ಮಾಡಂತಿಲ್ಲ ಫಸ್ಟ್ ಲಾಗ್ಗಳು ಹೇಳಿದ್ದಂತ ಅಂದ್ರ ಫಸ್ಟ್ ವಿಡಿಯೋದಾಗ ಸ್ಟಾರ್ಟಿಂಗ್ ಹೆಂಗ್ ಬಂದಿದ್ದಂದ್ರ ಸ್ಟಾರ್ಟ್ ನಮ್ಮ ಮನಿ ಬಂದಿದ್ಲು ಬಂದ್ಮೇಲೆ ಮಾಡೋಣ ಅಂತಂದ್ ಅವಾಗಿಂತ ಸ್ಟಾರ್ಟ್ ಮಾಡಿದ್ವಿ ಅವತ್ರ ನಾ ಆರಿ ವರ್ಕ್ ಹಾಕೊಂತಿದ್ದೆ ಕಸ್ಟಮರ್ ಬ್ಲೌಸ್ ತೋ ಈಗ ಹಾಕೊಂತೀಯಲ್ಲ ಅಂತಂದ್ ಅದ್ರದ್ದು ವಿಡಿಯೋ ಮಾಡಿ ಇದು ಕಸ್ಟಮರ್ ಫೋಟೋಸ್ ಎಲ್ಲ ತೋರ್ಸಿದ ಮೇಲೆ ಆಮೇಲೆ ಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ ಮಾಡೋಣ ಅದ್ರದ್ದು ವಿಡಿಯೋ ಅಂತಂದು ಮಾಡೋಣ ನೆಕ್ಸ್ಟ್ ಅಲ್ಲ ಅದು ನೆಕ್ಸ್ಟ್ ತರ ವಿಡಿಯೋ ಮಾಡ್ತೀವಿ ಟೈಮ್ ಹಿಡಿಯಾಗುಂತೈತಿ ಎಲ್ಲ ಸಿಂಪಲ್ ಅಂದ್ರೆ ಥ್ರೆಡ್ ಬೀಡ್ಸ್ ಎಲ್ಲ ತರ ಸ್ಟೋನ್ಸ್ ಹೇಳ್ಕೊಡ್ತೀನಿ. ಅಂದ್ರ ಮೇನ್ ಏನಂತಂದ್ರ ನಿಮಗ್ ಈಸಿ ಮೆಥಡ್ ಹೇಳಿಕೊಡ್ಬೇಕು ಅನ್ನೋ ಒಂದ್ ರೀಸನಿಗೆ ಅಷ್ಟ ಲೇಟ್ ಆಗಾಕುಂತಿದ್ದು ಪ್ರೊಸೆಸ್ ಅದ್ರದ್ದು ಒಂದು ಲಾಗ್ ಆಗ್ತೈತಿ ನೆಕ್ಸ್ಟ್ ತರ ಆಗ್ಬೋದು ಅದ್ರ ನೆಕ್ಸ್ಟ್ ಆಗ್ಬೋದು ಬಟ್ ಅದ್ರದ್ದು ಲಾಗ್ ಬರ್ತೈತಿ ನೋಡ್ರಿ ಅದ್ರದ್ದು ಫುಲ್ ಅದ್ರದ್ದೊಂದು ಲಾಗ್ ಆಗ್ತೈತಿ ಮಾಡ್ತೀವಿ ಲಾಗ್ ಪಕ್ಕ ಮಾಡ್ತೀವಿ ಆದ್ರೆ ನೆಕ್ಸ್ಟ್ ಲಾಗ್ ಆಗುತ್ತೆ ಅದ್ರ ನೆಕ್ಸ್ಟ್ ಲಾಗ್ ಆಗುತ್ತೆ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಇಂತ ಸ್ಟಿಚ್ ಯಾವ ಬರ್ತಾವು ಸ್ವಲ್ಪ ಮತ್ತೆ ಆ ಸ್ಟಿಚ್ಲಿಂತ ಬ್ಲೌಸ್ ಸ್ಟಿಚ್ ಹಾಕಂಗ್ ಬರಂಗಾರ ಹೇಳ್ಕೊಡ್ತೀನಿ ಅದೊಂದು ಲಾಗ್ನಾಗ ಮುಗಿಸ್ತೀನಿ ಮಾಡೋಣ ನೆಕ್ಸ್ಟ್ ತರ ಮಾಡೋಕ ಅದು ನೆಕ್ಸ್ಟ್ ತರ ನೋಡೋಣ. ಆಮೇಲೆ ಫೋನ್ ಸ್ವಿಚ್ ಆಫ್ ಆಗ್ತಿದೆ ತಡಿ ಫೋನ್ ಚಾರ್ಜ್ ಹಾಕಿ ಕ್ವಶನ್ ಓದಿ ಹೇಳ್ತೇನೆ ಆನ್ಸರ್ ಆಮೇಲೆ ಚಾರ್ಜ್ ಬರೀ 5% ಚಾರ್ಜ್ ಮಾಡೇನಿ ಯಾರ ಇವ್ರ ನಿರ್ಮಲ ಅನ್ನೋರ್ ಅಲ್ಲ ನಿಮ್ಮಿ ಅನ್ನೋರು ಯಾರ ನಿಮ್ ಫುಲ್ ನೇಮ್ ಅದ ಅದ್ರೊಳಗೆ ಐತಿ ವಿಜಯ ಅಂದ್ರೆ ವಿಜಯಲಕ್ಷ್ಮಿ ರಂಜು ಅಂದ್ರೆ ರಂಜಿತಾ ಅದು ಜಿನಕ್ಕು ನಮ್ದೇನ ಚಾನೆಲ್ ನೇಮ್ ಐತಲ್ಲ ಅದ್ರೊಳಗ ನಾವೇನ್ ಬೇರೆ ಹೆಸರೇನಿಲ್ಲ ನಮ್ಮ ಹೆಸರನ್ನ ನಾವು ಇಟ್ಕೊಂಡಿವಿ. ನನ್ನ ಹೆಸರು ವಿಜಯಲಕ್ಷ್ಮಿ ಈಕಿನ ಹೆಸರು ರಂಜಿತಾ ವಿಜು ರಂಜು ವೆಲ್ಕಮ್ ಬ್ಯಾಕ್ ವಿಜು ರಂಜು ಯೂಟ್ಯೂಬ್ ಚಾನಲ್ ಅದನ್ನು ಈಗ ನಾವೇ ಓನಾಗಿ ಎಡ್ ಮಾಡ್ಕೊಂಡಿವಿ. ಆಮೇಲೆ ಇನ್ನೊಬ್ರು ಸಿದ್ದು ಅಂತ ಕಳ್ಸ್ಯಾರ ನೀವೇನ್ ವರ್ಕ್ ಮಾಡ್ತೀರಾ ಇಬ್ರು ಅಂತ ಕಳ್ಸ್ಯಾರ. ಏನು ವರ್ಕ್ ಮಾಡಲ್ಲ ನಾನಂತೂ ಏನು ವರ್ಕ್ ಮಾಡಲ್ಲ ನಿಜವಾಗ್ಲೂ ಏನು ವರ್ಕ್ ಮಾಡಲ್ಲ. ನಾನ್ ಮಾಡ್ತೀನಿ ಯಾಕಂದ್ರೆ ಮನೆಯದ್ದು ಫೋಟೋ ಸ್ಟುಡಿಯೋ ಐತಿ ಆ ಸ್ಟುಡಿಯೋದಾಗ ಫೋಟೋ ಹೊಡಿತಾರ ನಾನು ಯಾಕಂದ್ರೆ ಆಲ್ಬಮ್ ಮಾಡ್ತೀನಿ ಎಡಿಟಿಂಗ್ ಮಾಡ್ತೀನಿ ಮತ್ತೆ ಪ್ರಿಂಟ್ ತೆಗಿತೀನಿ ಕಸ್ಟಮರ್ ಬರ್ತಾರ ಎಲ್ಲ ತರ ಅಪ್ಲಿಕೇಶನ್ ಹಾಕ್ತೀನಿ ಮತ್ತೆ ಇದ್ರಾಗ ಇದೊಂದು ಆರಿ ವರ್ಕ್ ಬ್ಲೌಸ್ ಕಸ್ಟಮರ್ ಬರ್ತಾರ ಅವ್ರದೊಂದು ಹಾಕ್ತೀನಿ. ಇನ್ನೊಬ್ಬಂತ ಆರಿ ವರ್ಕ್ನ ಹೇಳಕ್ ಬರ್ರಿ ಅಂತಂದು ಬಂದೈತಿ ಅದನ್ನ ಹೇಳಕ್ ಹೋಗ್ಬೇಕಂತ ಮಾಡೀನಿ ಟೈಮ್ ಬರ್ಬೇಕದ ಇನ್ವೈಟ್ ಮಾಡ್ಯಾರ ಬರ್ರಿ ಅಂತಂದು. ಆಮೇಲೆ ಇವ್ರದ್ದು ಇದನ್ನ ಸೋಮು ಫೋಟೋ ಸ್ಟುಡಿಯೋ ಅಂತ ಐತಿ ಸೋಮು ಸ್ಟುಡಿಯೋ ಅಂತ ಹೇಳಿ ಅದ್ರದ್ದು ಒಂದು ಲಾಗ್ ಮಾಡ್ತೀನಿ. ನಾನು ಏನು ವರ್ಕ್ ಮಾಡಲ್ಲ ಅಂದ್ರೆ ಏನು ಕೆಲಸ ಮಾಡಲ್ಲ ಅಂದ್ರೆ ತಿಳ್ಕೊಬೇಡ್ರಿ ಎಲ್ಲ ಮನೆ ಕೆಲಸ. ಆಮೇಲೆ ನಂದೇನು ಸ್ವಲ್ಪ ಬ್ಲೌಸ್ ಹೊಲ್ಕೊಳ್ಳೋದು ನಾನು ಅರಿ ವರ್ಕ್ ಹಾಕೊಂತೀನಿ ನನ್ನ ಬ್ಲೌಸ್ ಯಾರ್ದು ಗಿರಾಕಿ ಕಸ್ಟಮರ್ ಯಾರ್ದು ತಗೊಳೋದಿಲ್ಲ ನಾನು ಪಿಕೋ ಫಾಲ್. ಆಮೇಲೆ ನಾವು ಎಷ್ಟು ವೆರೈಟಿ ಬೇಬಿ ಕುಚ್ಚು ಕಟ್ಟೇನಿ ಕುಚ್ಚು ಭಾಳ ಕಟ್ಟೇನಿ ನಾನು ಆಲ್ಮೋಸ್ಟ್ ಎಲ್ಲ ಸಾರಿನೂ ಕುಚ್ಚು ಕಟ್ಟೇನಿ ಅವೆಲ್ಲ ಒಂದು ಲಾಗ್ ಒಳಗೆ ತೋರಿಸ್ತೇನೆ ಯಾವ್ಯಾವ ಕುಚ್ಚು ಕಟ್ಟೇನಿ ಸಾರಿ ಎಲ್ಲ ವಿಡಿಯೋ ಮಾಡಿ ವಿಡಿಯೋ ಒಳಗೆ ತೋರಿಸ್ತೇನೆ ಯಾವ್ಯಾವ ಸೀರೆ ಕುಚ್ಚು ಕಟ್ಟೇನಿ ಹೇಳ್ಕೊಡ್ತೇನೆ ನಿಂಗೂ ಹೇಳ್ಕೊಡ್ತೇನೆ ಒಂದು ಈಸಿ. ನೀವು ಫಸ್ಟ್ ಕಲಿಬೇಕಂತಂದ್ರೆ ಬೇಬಿ ಕುಚ್ಚ ಕಲಿಬೇಕು ನಿಮಗೆ ಕಲಿಬೇಕಂತ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡ್ರಿ ನೀವು ಫಸ್ಟ್ ನಾನು ಯಾವ್ದಾದ್ರು ನೆಕ್ಸ್ಟ್ ವಿಡಿಯೋ ಮಾಡಕ್ಕಾಗ ಸ್ವಲ್ಪ ಸಪೋರ್ಟ್ ಸಿಗ್ತೈತಿ ಎಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ರಿ ನಾವು ಜಲ್ದಿ ಶೇರ್ ಮಾಡ್ರಿ ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೆ ರಿಲೇಷನ್ಸಿಗೆ ಒಂದಕ್ಕೊಂದು ಲಿಂಕ್ ಹೋದ್ರೆ ನಾವು ಜಾಸ್ತಿ ಆಗ್ತಾರ ಸಬ್ಸ್ಕ್ರೈಬರ್ ವ್ಯೂ ಜಾಸ್ತಿ ಬರ್ತಾವ ಅಂತ ನಾವು ಸ್ವಲ್ಪ ಬೆಳಿಬೇಕು ನಮ್ದು ಒಂದು ಹೆಸರು ಬರ್ಲಿ ಅಂತ ನಮ್ಮತ್ತೆ ಅಷ್ಟ ಮತ್ತೆ ಅದನ್ನ ಬಿಟ್ರೆ ಮತ್ತೇನಿಲ್ಲ ಗುರ್ತಿಸ್ಕೋಬೇಕು ಅನ್ನೋದೊಂದು ಆಸೆ ಐತೆ ಅಷ್ಟೇ. ಈ ಜಗತ್ನಾಗ ಅದೀವನ್ನೋದ ಸ್ವಲ್ಪ ಆಮೇಲೆ ಸೌಮ್ಯ ಅನ್ನೋರ್ ಕ್ವಶನ್ ಸೌಮ್ಯ 4312 ಅನ್ನೋರ್ ಒಂದು ಕ್ವಶನ್ ಕೇಳ್ಯಾರ ನಿಮ್ಮಿಬ್ಬರಿಗೂ ಪಾಪು ಅದಾವ ನನ್ ಕೇಳ್ಯಾರ ಬೇಬಿ ಅದಾವ ನನ್ ಕೇಳ್ಯಾರ ಅದಾವ ನನಗೆ ಗಂಡು ಪಾಪು ಐತಿ ಹೆಣ್ಣು ಪಾಪು ಐತಿ. ಆಮೇಲೆ ನನ್ನ ಮಗಗೆ 2 ವರ್ಷ 3 ತಿಂಗಳು
ಈಕಿ ಪಾಪಗ 1.5 ವರ್ಷ ಜಗ್ಗ ಕಾಡ್ತಾರ ಯಪ್ಪ ಅದಾವನ್ನದು ಕೇಳಬೇಡ್ರಿ ಅಂತೀನಿ ನಾ ಅಷ್ಟು ನಂಬ್ತಾರೆ ಜಗ್ಗ ತಲೆ ತಿಂತಾವಪ್ಪ ನನ್ನ ಮಗಾರ ಉಡಾಳ ಅಂದ್ರೆ ಉಡಾಳದ ನೀವು ಓನಿನ ಗಲಾಟ ಮಾಡ್ತಾ ಎಲ್ಲ ಮನೆಗೂ ವಿಸಿಟ್ ಆಗ್ತಾನ ಬರೇ. ಮತ್ತೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರ ಇದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ ಇವತ್ತಿಂದ. ಆಮೇಲೆ ಯಾವ್ಯಾವ ನನ್ನ ಕ್ವಶನ್ಸಿಗೆ ನಾವು ಇದು ಚೂಸ್ ಮಾಡ್ಕೊಂಡು ಆನ್ಸರ್ ಮಾಡಿಲ್ಲ ಆ ಕ್ವಶನ್ಸ್ ಯಾರು ಬೇಜಾರಾಗಬೇಡ್ರಿ. ಯಾಕೆ ಇದು ಭಾಳ ಸಿಮಿಲರ್ ಕ್ವಶನ್ಸ್ ಅದಾವ ಆಲ್ಮೋಸ್ಟ್ ಎಲ್ಲ. ನೀವೇನು ವರ್ಕ್ ಮಾಡ್ತೀರಿ, ನೀವು ಯಾಕೆ ಅದು ಆರಿ ವರ್ಕಿಂದಂತೂ ಒಂದು 3-4 ಜನ ಅದನ್ನ ಕೇಳ್ಯಾರ ನೀವೇನ್ ಮಾಡ್ತಾರ, ನೀವೇನೇನ್ ಕೆಲಸ ಮಾಡ್ತೀರ ಅಂತ ಅದ್ರಾಗ ವೆರೈಟಿ ಅದ ಅವ ಸಿಮಿಲರ್ ಎಲ್ಲ ಸಿಮಿಲರ್ ಅವ ಅದಾವು. ಆಮೇಲೆ ಹೊಳ್ಳಮಳ ಅದ ಆನ್ಸರ್ ರಿಪೀಟ ಕೊಡ್ಬೇಕು ನಾವು. ಅದಕ್ಕೆ ಒಂದು 5 ಅಷ್ಟ ಆನ್ಸರ್ ಚೂಸ್ ಕ್ವಶನ್ಸ್ ಅಷ್ಟ ನಾವು ಚೂಸ್ ಮಾಡ್ತೀವಿ. ಕ್ವಶನ್ ಯಾವ್ಯಾವ ಅದಾವು ಮತ್ತೆ ಎಷ್ಟು ಕ್ವಶನಿಗೆ ಎಷ್ಟು ಒಂದ ಆನ್ಸರ್ ಬರ್ತೈತಲ್ಲ ಅದಕ್ಕೆ ಒಂದ ತಗೊಂಡಿವಿ ನಾವು. ಮತ್ತೆ ಅದು ಒಟ್ಟಿದ ನೆಕ್ಸ್ಟ್ ವಿಡಿಯೋದಾಗ ಕೇಳ್ರಿ. ಆಮೇಲೆ ಯಾರ್ಯಾರ ವಿಜುರಂಜು ಇದು ಇನ್ಸ್ಟಾ ಅಕೌಂಟ್ ಫಾಲೋ ಮಾಡಿಲ್ಲ ಅವ್ರೆಲ್ಲ ಫಾಲೋ ಮಾಡ್ರಿ. ಮತ್ತೆ ಇನ್ನೊಮ್ಮೆ ಕ್ವಶನ್ ಅಂಡ್ ಆನ್ಸರ್ ಕ್ವಶನ್ಸ್ ಹಾಕ್ತೀವಿ ಅವಾಗ ಕೇಳ್ರಿ ಏನಾರಿದ್ರೆ. ಆಮೇಲೆ ಇದ್ರೊಳಗು ಏನಾರು ಡೌಟ್ ಇದ್ರೆ ಕೇಳ್ರಿ, ನಾನು ಹೇಳ್ತೇವೆಲ್ಲ. ಏನು ಲಾಗ್ ಮಾಡ್ಬೇಕನ್ನೋದು ವಿಚಾರ ಮಾಡ್ಕೊಂಡು ಕೂತ್ಬಿಟ್ಟಿರ್ತೇವೆ ನಾವ್ರೆ. ಇದ್ರ ಬಗ್ಗೆ ಮಾಡ್ಬೇಕು, ಯಾವ ಟಾಪಿಕ್ ತಗೊಂಡು ಹೆಂಗ್ ಮಾತಾಡ್ಬೇಕು ಅದ್ರ ಈ ಸ್ಟಾರ್ಟಿಂಗ್ ಅಲ್ಲ. ಆಮೇಲೆ ಹಿಂಗೆ ಇಷ್ಟ ಮತ್ತೇನಿಲ್ಲ. ಆ ವಿಡಿಯೋ ಮುಗಿತಾ ಇಲ್ಲಿಗೆ ಎಂಡ್ ಮಾಡೋಣ ವಿಡಿಯೋ. ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೇವಿ. ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡತ್ತೀರಿ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮೇನ್. ಆಮೇಲೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಕ್ರಿ. ನಮ್ಮ ಭಾಷೆದಾಗ ಆಮೇಲೆ ನಾವು ಮಾತಾಡೋ ರೀತಿ ನಿಮ್ಗೆ ಇಷ್ಟ ಆಗಂತೈತಿಲ್ಲ ಅದನ್ನು ಹೇಳಿ. ನಮ್ದು ಯಾಕಂದ್ರೆ ಉತ್ತರ ಕರ್ನಾಟಕ ನಮ್ದು ಸ್ವಲ್ಪ ಮಾತು ಬಿರುಸಿರ್ತಾವ, ಒಂದಿಟ್ಟು ಏಕ ಹಿಂಗ್ ಮಾತಾಡ್ತಾಳೈತಿ ಅಂತ. ಬೆಂಗಳೂರು ಭಾಷೆ ಮಾತಾಡಕಂತ ಬರಲ್ಲ, ಎಳೆದು ಇಲ್ಲ ಹಂಗಂತಲ್ಲ. ನಮಗ್ ಮನ್ಸಿಗೆ ಒಪ್ಪೋ ಭಾಷೆ ಅಂದ್ರೆ ಇದೆ. ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಈ ಸೈಡ್ ಉತ್ತರ ಕರ್ನಾಟಕ ಸೈಡ್ ಹುಟ್ಟಿದ್ದ ಬೆಳೆದಿದ್ದ ಮದ್ವೆ ಆಗಿದ್ದ ಗಂಡನ ಮನಿ ತವ್ರ ಮನಿ ಎಲ್ಲ ಈ ಸೈಡ್ ಅಲ್ಲ. ನಮ್ಗೆ ಹಿಂಗ ನಾನು ಇನ್ನೂವರೆಗೂ ಆ ಸೈಡ್ ಹೋಗೇ ಇಲ್ಲ ಜಾಸ್ತಿ. ಹೀಗಾಗಿ ನಮ್ಗೆ ಅದು ಲ್ಯಾಂಗ್ವೇಜ್ ಅಷ್ಟು ಸ್ವಲ್ಪ ಟಫ್ ಅನಿಸ್ತದೆ. ಡೈಲಿ ಮಾತಾಡ್ತೀವಲ್ಲ ನಮ್ಗಿದ ನಮ್ಗೆ ಆಡು ಭಾಷೆದಾಗ ನಾವು ಹಿಂಗ ಮಾತಾಡ್ಕೊಂತಿದ್ವಿ. ನಿಮ್ದು ಹಿಂಗ ಕಾಂಟೆಂಟ್ನಾಗ ನಾವು ಹಿಂಗಾದೀವಿ. ಮತ್ತು ಹೊರಗೊಂದು ಒಳಗೊಂದು ಏನಿಲ್ಲ ಅಷ್ಟೇ. ನಮ್ಮ ಭಾಷೆ ನಾವ್ ಹೆಂಗ್ ಮಾತಾಡ್ತೀವಿ ನಿಮ್ ಜೊತೆ ಹಂಗ ಮಾತಾಡ್ಕೊಂತೀವಿ. ಮತ್ತೆ ಅದು ಹೆಂಗ್ ಮಾತಾಡ್ತಾರ ಅಂತ ತಿಳ್ಕೊಳಕ್ ಹೋಗ್ಬೇಡ. ಇಲ್ಲಿಗೆ ಇವತ್ತಿಂದ ಲಾಂಗ್ ಎಂಡ್ ಮಾಡೋಣ. ಬಾಯ್ ಬಾಯ್ ಬಾಯ್. ಎಲ್ಲರೂ ಫಸ್ಟ್ ಟೈಮ್ ನೋಡೋಕ್ಕಂತ ಸಬ್ಸ್ಕ್ರೈಬ್ ಮಾಡಿರಿ. ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಹಾಕ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ. ಬಾಯ್ ಬಾಯ್.